ಇನ್ನು ಕೋಗಿಲು ಬಡಾವಣೆಯಲ್ಲಿ ಅಕ್ರಮ ಮನೆಗಳ ತೆರವು ಪ್ರಕರಣ, ಅಕ್ರಮ ಮನೆಗಳ ಸಂಬಂಧ ಅಧ್ಯಯನ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಬಿಜೆಪಿಯ ಸತ್ಯ ಶೋಧನಾ ತಂಡದಿಂದ ವರದಿಯನ್ನ ಸಲ್ಲಿಸಲಾಗಿದೆ. ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದ ತಂಡದಿಂದ ಸಲ್ಲಿಕೆ ಆಗಿರುವಂತದ್ದು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರಗೆ ಸಲ್ಲಿಸಿದೆ ತಂಡ. ಇನ್ನು ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಭೇಟಿಯಾಗಿ ಸಲ್ಲಿಸಿರುವಂತದ್ದು. ಕಾಂಗ್ರೆಸ್ ಸರ್ಕಾರ ಅಂತ ಇದ್ದಾಗ ಕೋಗಿಲು ಬಡಾವಣೆ ವಿಚಾರ ಕಾಂಗ್ರೆಸ್ಗೆ ತಲೆನೋವಾಗಿತ್ತು. ಈಗ ಅದರ ಒಂದು ನಿಲುವನ್ನ ಅದರ ಪರವಾಗಿ ಅಥವಾ ಕೋಗಿಲು ಬಡಾವಣೆಯಲ್ಲಿ ಮನೆ ನಿರ್ಮಾಣ ಮಾಡಿಕೊಂಡು ಇದ್ದಂತಹ ಜನತೆಯ ಪರವಾಗಿ ಬಿಜೆಪಿ ನಾನಿದ್ದೀನಿ ಅವ್ರ ಪರವಾಗಿ ಅಂತ ಆರ್ ಅಶೋಕ್ ಮತ್ತೆ ತಂಡ ಇದ್ದಿದ್ದಂಥದ್ದು. ಈಗ ಅದಕ್ಕೆ ಪ್ರತಿಯೊಂದು ದಿನ ಒಂದಲ್ಲ ಒಂದು ಹಂತದಲ್ಲಿ ಅವರು ಮುಂದುವರಿತಾನೆ ಪ್ರತಿಭಟನೆ ಅಥವಾ ನ್ಯಾಯ ಒದಗಿಸುವಂತ ಕಾರ್ಯದಲ್ಲಿ ಪ್ರವೃತ್ತರಾಗಿದ್ದಾರೆ, ಆಗ್ತಾ ಬಂದಿದ್ದಾರೆ ಕೂಡ. ಸೊ ಹಾಗಾಗಿ ಕಾಂಗ್ರೆಸ್ ಎಲ್ಲೋ ಒಂದ್ ಕಡೆ ಕೈಕಟ್ಟಿ ಕೂತಿರುವಾಗ ಬಿಜೆಪಿ ಇದನ್ನ ತುಂಬಾ ಅವರ ಮನಸ್ಸಿಗೆ ತಗೊಂಡಿದಾರಾ ಅನ್ನುವಂತ ಅನುಮಾನ ಇಲ್ಲಿ ಮೂಡುತ್ತೆ. ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಭೇಟಿಯಾಗಿ ಕೋಗಿಲು ಬಡಾವಣೆಯ ಅಕ್ರಮ ಮನೆಗಳ ತೆರವು ಪ್ರಕರಣ ಏನಿದೆ ಈ ಒಂದು ವಿಚಾರದಲ್ಲಿ ತಮಗೆ ಸಿಕ್ಕಂತ ಮಾಹಿತಿಗಳನ್ನಾಗಿರ್ಬೋದು ಅಥವಾ ತಮ್ಮಿಂದ ಏನೇನೆಲ್ಲ ಈ ಒಂದು ವಿಚಾರದಲ್ಲಿ ಅಥವಾ ಮನೆ ಕಳ್ಕೊಂಡಿರುವವರಿಗೆ ತಮ್ಮಿಂದ ಏನೇನೆಲ್ಲ ಸಹಾಯವನ್ನ ಮಾಡಬಹುದು, ಮುಂದಿನ ನಿಲುವನ್ನ ಏನ್ ತಗೋಬಹುದು ಅನ್ನೋದನ್ನ ಬಿಜೆಪಿ ಕಚೇರಿಗೆ ಭೇಟಿ ನೀಡಿ ಬಿಜೆಪಿ ಮಾಹಿತಿಯನ್ನ ನೀಡಿರುವಂತದ್ದು.